ಜನನಿ ಜನ್ಮಭೂಮಿ ಜನರ ಧ್ವನಿ ಸತ್ಯದ ನುಡಿ. ಮಾನ್ಯರಿಗೆ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಡಿಜಿಪಿ ಕರ್ನಾಟಕ ರಾಜ್ಯ ಬೆಂಗಳೂರು. ವಿಷಯ ಎಫ್ಐಆರ್ ದಾಖಲಿಸದೆ ನಿರಾಕರಿಸಿದ ಕುರಿತು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಲೋಪ ಹಾಗೂ ಬಾಹ್ಯ ರಾಜಕೀಯ ಹಸ್ತಕ್ಷೇಪದ ಗಂಭೀರ ಅನುಮಾನ ಸಂಬಂಧ ತುರ್ತು ಮೇಲ್ಮನವಿ. ಮಾನ್ಯರೇ, ನಾನು ಕೆಳಸಹಿ ಮಾಡಿದ ವಿನಾಯಕ ತಂದೆ ತುಳಜಾರಾಮ ನೈದ್ರಕರ್, ಕಲಬುರಗಿ ನಿವಾಸಿ, ಈ ಮೂಲಕ ಅತ್ಯಂತ ಗಂಭೀರ ಹಾಗೂ ಕಾನೂನುಬದ್ಧ ವಿಷಯವನ್ನು ನಿಮ್ಮ ಗಮನಕ್ಕೆ ತರಲು ಈ ಮೇಲ್ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ದಿನಾಂಕ ಅಕ್ಟೋಬರ್ 27, 2025 ರಂದು ನಾನು ಪೊಲೀಸ್ ಆಯುಕ್ತರವರ ಕಚೇರಿಯಲ್ಲಿ ನನ್ನ ದೂರನ್ನು ಸಲ್ಲಿಸಿದ್ದೆ. ಅಲ್ಲಿಂದ ಸಂಬಂಧಪಟ್ಟ ಠಾಣೆಗೆ ಕಳುಹಿಸಲಾಗಿದ್ದು, ಸಬ್ ಅರ್ಬನ್ ಪೊಲೀಸ್ ಠಾಣೆ, ಕಲಬುರಗಿಯಲ್ಲಿ ನನ್ನ ದೂರಿನ ಕುರಿತು ಬೆಳಗ್ಗೆ 11:30 ಗಂಟೆಗೆ ಹಾಜರಾಗಲು ಸೂಚನೆ ನೀಡಲಾಗಿತ್ತು. ಅನಂತರ ನಾನು ಪೊಲೀಸ್ ಕಚೇರಿಗೆ ಭೇಟಿ ನೀಡಿದಾಗ ಅಲ್ಲಿನ ಸಿಬ್ಬಂದಿಗಳು ಯಾರನ್ನು ಸಂಪರ್ಕಿಸಬೇಕು, ಹೀಗೆ ಅರ್ಜಿ ಕೊಟ್ಟರೆ ಆಗುವುದಿಲ್ಲ ಎಂದು ಹೇಳಿದರು. ನಾನು ನೇರವಾಗಿ ಯಾರನ್ನು ಸಂಪರ್ಕಿಸಬೇಕೆಂದು ತಿಳಿಯದ ಕಾರಣ ಪೊಲೀಸ್ ಕಚೇರಿಯಲ್ಲೇ ವಿಚಾರಿಸಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದೆ. ಆದರೆ ಸ್ಪಷ್ಟ ಮಾರ್ಗದರ್ಶನ ಸಿಗದ ಕಾರಣ ಅಂದು ಮರಳಿ ಬಂದೆ. ನಂತರ ದಿನಾಂಕ ಡಿಸೆಂಬರ್ 6, 2025 ರಂದು ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳು ಕುಮಸಿ ಗ್ರಾಮದ ನನ್ನ ಹೊಲಕ್ಕೆ ಸ್ಥಳ ಪರಿಶೀಲನೆಗೆ ಬಂದರು. ಹೊಲದಲ್ಲಿ ಕೃಷಿ ಕಾರ್ಯ ನಡೆಯುತ್ತಿರುವ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಅವರು ಶಿವಪ್ಪ ಕೌದೇನೋರ್ ಎಂಬ ವ್ಯಕ್ತಿಯನ್ನು ದೂರವಾಣಿ ಸಂಖ್ಯೆ 63666666243 ಕರೆಸಿ ವಿಚಾರಣೆ ನಡೆಸಿದರು. ವಿಚಾರಣೆ ಸಂದರ್ಭದಲ್ಲಿ ತಹಸೀಲ್ದಾರ್ ಕಚೇರಿಯವರು ಇವರು ವಿನಾಯಕ, ಈ ಹೊಲದ ಮಾಲೀಕರು ಎಂದು ತಿಳಿಸಿದರು. ಶಿವಪ್ಪ ಕೌದೇನೋರ್, ನನಗೆ ಇವರ ಪರಿಚಯ ಇಲ್ಲ ಎಂದು ಉತ್ತರಿಸಿದರು. ಅದಕ್ಕೆ ತಹಸೀಲ್ದಾರ್ ಕಚೇರಿಯವರು, ದಾಖಲೆಗಳನ್ನು ಪರಿಶೀಲಿಸದೆ ಕಡತ ಒಪ್ಪಂದ ಮಾಡಿಕೊಡುವುದು ತಪ್ಪು. ಇಂತಹ ಕಾರ್ಯ ಮುಂದುವರಿಸಿದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಜರುಗುತ್ತದೆ. ಯಾರದ್ದೋ ಹೊಲಕ್ಕೆ ಬೇರೆ ಯಾರಿಂದ ಕಡತ ಹಾಕಿಸುವುದು ದೊಡ್ಡ ತಪ್ಪು ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು. ಮತ್ತೆ ತಹಸೀಲ್ದಾರ್ ಕಚೇರಿಯವರು ನನಗೆ, ನೀವು ಮನೆಗೆ ಹೋಗಿ ನಾನು ಹೊಲಕ್ಕೆ ಕಡತ ಹಾಕಿಸಿರುವ ವ್ಯಕ್ತಿಗಳ ಮನೆಗೆ ಹೋಗಿ ಮಾಹಿತಿಯನ್ನು ಪಡೆಕೊಳ್ಳುವೆ ಎಂದು ಸೂಚಿಸಿ 2 ದಿನಗಳ ಅವಧಿ ನೀಡಿದರು. ನಂತರ ನಾನು ಪೊಲೀಸ್ ಕಚೇರಿಗೆ ಹೋಗಿ ಎಲ್ಲಾ ವಿಷಯಗಳನ್ನು ವಿವರಿಸಿದೆ. ಪೊಲೀಸರು ಶಿವಪ್ಪ ಕೌದೇನೋರ್ ಅವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ನಿಮ್ಮ ಮೇಲೆ ದೂರು ಬಂದಿದೆ, ಕಚೇರಿಗೆ ಬನ್ನಿ ಎಂದು ತಿಳಿಸಿದರು. ಶಿವಪ್ಪ ಕೌದೇನೋರ್ ಅವರು ಪೊಲೀಸ್ ಕಚೇರಿಗೆ ಹಾಜರಾಗಿ ಕಡತ ಒಪ್ಪಂದದ ನಕಲು ಪ್ರತಿ ನೀಡಿದರು ಹಾಗೂ ಮೌಖಿಕವಾಗಿ ಬಂಡಪ್ಪ ಅಂಬಾರೈ ಕೇವಂತಗಿ ಮತ್ತು ಅವರ ತಾಯಿ ಲಕ್ಷ್ಮೀಬಾಯಿ ಅಂಬಾರೈ ಕೇವಂತಗಿ ಕುಮಸಿ ಅವರ ಹೆಸರುಗಳನ್ನು ಹೇಳಿದರು. ಅದೇ ಸಂದರ್ಭದಲ್ಲಿ ಬಂಡಪ್ಪ ಅಂಬಾರೈ ಕೇವಂತಗಿ ಅವರಿಗೂ ಪೊಲೀಸ್ ಕಚೇರಿಯಿಂದ ಕರೆ ಮಾಡಲಾಯಿತು. ಅವರು ದೂರವಾಣಿ ಮೂಲಕ, ನಮ್ಮ ಮಾವ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ, ನಾನು ಸೋಮವಾರ ಬರುತ್ತೇನೆ ಎಂದು ಹೇಳಿದರು. ಪೊಲೀಸ್ ಕಚೇರಿಯವರು ಅದಕ್ಕೆ ಒಪ್ಪಿಕೊಂಡು ಸೋಮವಾರ ಬನ್ನಿ ಎಂದು ಹೇಳಿದರು. ನಂತರ ನನಗೆ, ನೀವು ಈಗ ಹೋಗಿ ಸೋಮವಾರ ಫೋನ್ ಮಾಡಿ ನಿಮ್ಮನ್ನು ಕರೆಸುತ್ತೇವೆ ಎಂದು ತಿಳಿಸಲಾಯಿತು. ಈ ಎಲ್ಲ ಘಟನೆಗಳಿಂದ ಎಫ್ಐಆರ್ ದಾಖಲಿಸದೆ ವಿಳಂಬ ಮಾಡಲಾಗುತ್ತಿದೆ ಎಂಬುದು ಹಾಗೂ ಬಾಹ್ಯ ರಾಜಕೀಯ ಹಸ್ತಕ್ಷೇಪವಿರುವ ಗಂಭೀರ ಅನುಮಾನ ಉಂಟಾಗಿದೆ. ಆದ್ದರಿಂದ ಮಾನ್ಯರೇ, ದಯವಿಟ್ಟು ಈ ವಿಷಯದಲ್ಲಿ ತಕ್ಷಣ ಹಸ್ತಕ್ಷೇಪ ಮಾಡಿ ಡಿಸೆಂಬರ್ 15, 2025 ರಂದು ನಾನು ಪೊಲೀಸ್ ಕಚೇರಿಯಿಂದ ದೂರವಾಣಿ ಕರೆಗಾಗಿ ಕಾಯುತ್ತಿದ್ದೆ. ದಾಖಲಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಶಿನಾಥ್ ದಿವಂಟಗಿ ಎಂಬವರು ನನಗೆ ಫೋನ್ ಮೂಲಕ ಹೆದರಿಕೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ನನಗೆ ಕರೆ ಮಾಡಿ, ನಾವು ಬರಬೇಕಾ ಅಥವಾ ನೀವೇ ಬರ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ನಾನು, ನೀವು ಯಾರು ಎಂದು ಕೇಳಿದಾಗ, ನಾವು ರಾಜು ಕಪನೂರವರ ಹತ್ತಿರ ಇರುವವರು, ನನ್ನ ಹೆಸರು ಕಾಶಿನಾಥ್ ದಿವಂಟಗಿ ಎಂದು ಪರಿಚಯಿಸಿಕೊಂಡರು ಹಾಗೂ ಒಂದು ಸಂಘಟನೆಯ ಹೆಸರನ್ನು ಉಲ್ಲೇಖಿಸಿದರು. ನಂತರ, ಈ ವಿಷಯವನ್ನು ನಿಮಗೆ ಯಾರು ತಿಳಿಸಿದರು ಎಂದು ನಾನು ಪ್ರಶ್ನಿಸಿದಾಗ, ಬಂಡಪ್ಪ ಅವರ ಮನೆಯವರೊಂದಿಗೆ ಎಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಬಂದೆವು, ಕೂತು ಮಾತಾಡೋಣ, ಬರೀ ಎಂದು ದುಡ್ಡು ಎಷ್ಟು ಕೋಟಿ ಇದೆ, ಇಲ್ಲ ನೀನು ಅಷ್ಟು ಕೊಟ್ಟಿಲ್ಲ ಎಂಬ ರೀತಿಯಲ್ಲಿ ಮಾತನಾಡಿ ನನಗೆ ಮಾನಸಿಕ ಒತ್ತಡ, ಭಯ ಹಾಗೂ ಬೆದರಿಕೆ ಉಂಟುಮಾಡಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿ ದಿನಾಂಕ ಡಿಸೆಂಬರ್ 15, 2025 ರಂದು ಸಮಯ ಸುಮಾರು ಮಧ್ಯರಾತ್ರಿ 2 ಗಂಟೆಗೆ ಕಾಶಿನಾಥ್ ದಿವಂಟಗಿ ಎಂಬವರು ನನಗೆ 2 ಬಾರಿ ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ. ಅವರು ಕರೆ ಮಾಡಿದ ದೂರವಾಣಿ ಸಂಖ್ಯೆ 984577915553 ಆಗಿರುತ್ತದೆ. ಈ ಸಂಬಂಧ ಡಿಸೆಂಬರ್ 15, 2025 ರಂದು ನಾನು ದೂರನ್ನು ಸಲ್ಲಿಸಿದ್ದು, ಅದರ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿದ್ದೇನೆ. ಪೂರ್ಣ ಮಾಹಿತಿ ಆ ದೂರಿನ ಪತ್ರದಲ್ಲೇ ವಿವರವಾಗಿ ಉಲ್ಲೇಖಿಸಲಾಗಿದೆ.
ಅದೇ ದಿನ ಸಂಜೆ 7 ಗಂಟೆಗೆ ಪೊಲೀಸ್ ಕಚೇರಿಗೆ ಹೋದಾಗ ವೆಂಕಟ್ ರೆಡ್ಡಿ ಅವರು ನನ್ನ ಪತ್ರವನ್ನು ನೋಡಿ, ಸಾಹೇಬರು ಈಗ ಇಲ್ಲ, ನಂತರ ಬನ್ನಿ ಎಂದು ತಿಳಿಸಿದರು. ಮತ್ತೆ ರಾತ್ರಿ 9 ಗಂಟೆಗೆ ನಾನು ಪೊಲೀಸ್ ಕಚೇರಿಗೆ ಹೋಗಿ PSI ಬಸವರಾಜ್ರವರನ್ನು ಭೇಟಿಯಾಗಿ ನಡೆದ ಸಂಪೂರ್ಣ ವಿಷಯವನ್ನು